ಆತ್ಮೀಯ ಬಂಧುಗಳೇ, ಮಹಾಭಾರತ ಭೀಷ್ಮ ಪರ್ವ ಇದರಿಂದ ಶ್ರೀಮದ್ ಭಗವದ್ಗೀತಾ ಆತ್ಮ ಸಂಯಮ ಯೋಗದ ಬಗ್ಗೆ ತಿಳ್ಕೊಳ್ತಾ ಇದ್ವಿ. ಓದ ಭಾಗದಲ್ಲಿ ಭಗವಂತನ ಪ್ರಾಪ್ತಿಯಾಗಿರುವಂಥ ಯೋಗಿಯ ಗುಣಗಳೆಲ್ಲ ಏನು, ಮತ್ತು ಅವನು ಯಾವ ರೀತಿ ನೋಡ್ತಾನೆ ಜನಗಳನ್ನು, ಮತ್ತು ಕಲ್ಲು ಮಣ್ಣು ಚಿನ್ನ ಎಲ್ಲವನ್ನ ಸಮಾನವಾಗಿ ನೋಡ್ತಾನೆ. ಅದೇ ರೀತಿ ಮಿತ್ರರು ಶತ್ರುಗಳು ಉದಾಸೀನರು ಪಾಪಿಗಳು ಧರ್ಮಾತ್ಮರು ಎಲ್ಲರನ್ನು ಕೂಡ ಸಮಾನ ಭಾವನೆಯಲ್ಲಿ ಇಟ್ಟು ನೋಡ್ತಾ ಇರ್ತಾನೆ. ಅಂಥವನೇ ಶ್ರೇಷ್ಠ ಯೋಗಿ ಅಂತೆಲ್ಲ ಹೇಳ್ದ ಕೃಷ್ಣ ಅಲ್ವಾ. ಇಲ್ಲಿ ಮುಂದುವರೆದು ಯೋಗಿ ಏನೆಲ್ಲ ಮಾಡ್ತಾನೆ ಅಥವಾ ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ಹೇಳ್ತಾನೆ. ಮನಸ್ಸು ಮತ್ತು ಇಂದ್ರಿಯ ಸಹಿತ ಶರೀರವನ್ನ ವಶದಲ್ಲಿ ಇಟ್ಕೊಂಡಿರ್ತಾನಲ್ಲ, ಅವನು ಆಶಾರಹಿತ ಮತ್ತು ಸಂಗ್ರಹರಹಿತನಾದಂತಹ ಯೋಗಿ. ಅಂಥ ಆಶಾರಹಿತ ಮತ್ತು ಸಂಗ್ರಹರಹಿತನಾದಂತಹ ಯೋಗಿ ಒಬ್ಬನೇ ಏಕಾಂತ ಸ್ಥಳದಲ್ಲಿ ಸ್ಥಿತನಾಗಿ ಆತ್ಮವನ್ನು ನಿರಂತರವಾಗಿ ಆ ಪರಮೇಶ್ವರನ ಧ್ಯಾನದಲ್ಲಿ ತೊಡಗಿಸ್ಬೇಕು. ಈಗ ಒಬ್ಬ ಯೋಗಿ ಮೊದಲು ಅವನು ಮನಸ್ಸು ಮತ್ತು ಇಂದ್ರಿಯ ಸಹಿತ ಶರೀರವನ್ನು ವಶದಲ್ಲಿ ಇಟ್ಕೊಂಡಿರಬೇಕು. ಶರೀರ ಏನನ್ನು ಬಯಸಬಾರ್ದು, ಆ ರೀತಿ ವಶದಲ್ಲಿ ಇಟ್ಕೊಂಡಿರಬೇಕು. ಆಶಾರಹಿತನಾಗಿರ್ಬೇಕು, ಅವನಲ್ಲಿ ಯಾವುದೇ ಆಸೆ ಆಕಾಂಕ್ಷೆಗಳಿರಬಾರ್ದು. ಮತ್ತು ಸಂಗ್ರಹರಹಿತ, ಎಲ್ಲವನ್ನ ಸಂಗ್ರಹಣೆ ಮಾಡ್ಕೊಳ್ಳೋದು. ಈಗ ನಾವು ಮಾಡ್ಕೋತೀವಲ್ವ, ನಮಗೆ ಬೇಕಾಗಿರೋದನ್ನು ಅಲ್ಲದೆ ಬೇಡದೇ ಇರುವಂಥ ವಸ್ತುಗಳನ್ನು ನಾವು ಸಂಗ್ರಹಣೆ ಮಾಡಿ ಇಟ್ಕೊಳ್ತೀವಿ ಮನೆಯಲ್ಲಿ. ನನಗೆ ಎಷ್ಟು ಬೇಕೋ ಅಷ್ಟು ಇಟ್ಕೊಳ್ಳೋದಿಲ್ಲ, ಮಿತಿ ಮೀರಿ ಇಟ್ಕೊಂಡಿರ್ತೀವಿ. ಆಮೇಲೆ ತಿನ್ನೋದ್ರಲ್ಲೂ ಅಷ್ಟೇ, ಮತ್ತು ಹಾಕ್ಕೊಳ್ಳೋದ್ರಲ್ಲೂ ಅಷ್ಟೇ, ಎಲ್ಲದರಲ್ಲೂ ನಾವು ಸಂಗ್ರಹ ಮಾಡಿ ಇಟ್ಕೊಳ್ತೀವಿ. ಆದರೆ ಒಬ್ಬ ಯೋಗಿ ಸಂಗ್ರಹರಹಿತನಾಗಬೇಕು. ಅಂಥ ಯೋಗಿ ಏನು ಮಾಡಬೇಕು ನೋಡಿ. ಯಾರು ಮನಸ್ಸು ಇಂದ್ರಿಯ ಶರೀರವನ್ನು ವಶದಲ್ಲಿಟ್ಕೊಂಡು ಆಸೆಗಳ ರಹಿತನಾಗಿ ಸಂಗ್ರಹರಹಿತನಾಗಿರ್ತಾನೋ ಅಂಥ ಯೋಗಿ ಅವನೇನು ಮಾಡಬೇಕು, ಒಬ್ಬನೇ ಏಕಾಂತ ಸ್ಥಳದಲ್ಲಿ ಸ್ಥಿತನಾಗಿ ಆತ್ಮವನ್ನು ನಿರಂತರವಾಗಿ ಆ ಭಗವಂತನ ಧ್ಯಾನದಲ್ಲಿ ತೊಡಗಿಸ್ಬೇಕು. ಹೇಗೆ ಕೂತ್ಕೋಬೇಕು? ಶುದ್ಧ ಭೂಮಿಯಲ್ಲಿ ಅದರ ಮೇಲೆ ಒಂದಾದ್ಮೇಲೆ ಒಂದು ಕ್ರಮಶಃ ಮೊದಲು ಕುಶ ಅಂತಂದರೆ ಹುಲ್ಲಿರುತ್ತಲ್ಲ ಅದನ್ನು ಹಾಸಬೇಕು. ಅದರ ಮೇಲೆ ಮೃಗ ಚರ್ಮ, ಅದರ ಮೇಲೆ ಒಂದು ವಸ್ತ್ರವನ್ನು ಹಾಸಿ ಆಸನವನ್ನು ಬಹಳ ಮೇಲೂ ಅಲ್ಲ ಬಹಳ ಕೆಳಗಡೆನೂ ಅಲ್ಲ ಸ್ಥಿರವಾಗಿ ಸ್ಥಾಪನೆ ಮಾಡಿಕೊಂಡು ಆ ಆಸನದ ಮೇಲೆ ಕೂತ್ಕೊಂಡು ಚಿತ್ತ ಮತ್ತು ಇಂದ್ರಿಯಗಳ ಕ್ರಿಯೆಗಳನ್ನು ವಶಪಡಿಸ್ಕೊಂಡು. ಈ ಚಿತ್ತ ಅಂತಂದರೆ ತುಂಬ ಸೂಕ್ಷ್ಮದಲ್ಲಿರುವಂಥದ್ದು, ಮನಸ್ಸು ಬುದ್ಧಿಗಿಂತಲೂ ಸೂಕ್ಷ್ಮವಾಗಿರುವಂಥದ್ದು ಚಿತ್ತ. ಆ ಚಿತ್ತದಲ್ಲಿ ಏನಿದೆಯೋ ಅದೇ ಮನಸ್ಸಲ್ಲಿ ನಮಗೆ ಬರೋವಂಥದ್ದು ಆಯಿತಾ. ಅದಕ್ಕೋಸ್ಕರ ಆ ಚಿತ್ತವನ್ನು ಮತ್ತು ನಮ್ಮ ಇಂದ್ರಿಯಗಳ ಕ್ರಿಯೆಗಳಿದೆಯಲ್ಲ, ಕಣ್ಣು ಕಿವಿ ಮೂಗು ಇವೆಲ್ಲ ಯಾವುದು ಅದರ ಕೆಲಸವನ್ನು ಮಾಡಬಾರ್ದು, ಅದನ್ನು ಸ್ತಬ್ಧಗೊಳಿಸ್ಬೇಕು, ಅದನ್ನು ನಾವು ವಶಪಡಿಸ್ಕೊಳ್ಬೇಕು. ಮತ್ತು ಮನಸ್ಸನ್ನು ಏಕಾಗ್ರಗೊಳಿಸಿ ಅಂತಃಕರಣದ ಶುದ್ಧಿಗೋಸ್ಕರ. ಈಗ ನಾವು ಮನಸ್ಸು ಇಂದ್ರಿಯ ಎಲ್ಲವನ್ನ ವಶದಲ್ಲಿ ಇಟ್ಕೊಂಡಿದ್ದೀವಿ, ಆಸೆ ಇಲ್ಲ, ಸಂಗ್ರಹಣೆಯನ್ನು ಮಾಡ್ಕೊಳ್ಳಲ್ಲ. ಈಗ ನಮ್ಮ ಅಂತಃಕರಣ ಶುದ್ಧಿ ಮಾಡಬೇಕಲ್ಲ, ಆ ಶುದ್ಧಿಗೋಸ್ಕರ ಯೋಗದ ಅಭ್ಯಾಸವನ್ನು ಮಾಡಬೇಕು ಅಂತಂದ್ಬಿಟ್ಟು ಇಲ್ಲಿ ಕೃಷ್ಣ ಹೇಳ್ತಾ ಇದ್ದಾನೆ. ಏನೇನೆಲ್ಲ ಮಾಡಬೇಕು ಅನ್ನೋದು ಗೊತ್ತಾಯ್ತಲ್ವಾ. ಆಮೇಲೆ ಹೇಳ್ತಾನೆ, ಶರೀರ ತಲೆ ಮತ್ತು ಕತ್ತನ್ನು ಸಮಾನವಾಗಿ ಅಚಲವಾಗಿ ಧರಿಸಿ ಮತ್ತು ಸ್ಥಿರವಾಗಿ ಹೇಗೆ ಕೂತ್ಕೋಬೇಕು ಅನ್ನೋದನ್ನು ಹೇಳ್ಕೊಡ್ತಾ ಇದ್ದಾನೆ. ಈಗ ಶರೀರ ಸ್ಟ್ರೈಟ್ ಆಗಿರಬೇಕು, ತಲೆ ಮತ್ತು ಕತ್ತು ಇದು ಮೂರು ಒಂದೇ ಲೆವೆಲ್ ಆಗಿರ್ಬೇಕು, ಆ ರೀತಿ ಕೂತ್ಕೋಬೇಕು. ಗೂನ್ ಬೆನ್ನಲ್ಲಿ ಕೂತ್ಕೊಳ್ಳೋದು, ಏನೋ ಒಂಥರ ಕಾಯಿಲೆ ಬಂದಿರೋರು ಹಾಗೆ ಕೂತ್ಕೊಳ್ಳೋದಲ್ಲ, ಸ್ಟ್ರೈಟಾಗಿ ಕೂತಿರಬೇಕು. ನಾವು ನೋಡಿದಾಗ ಶರೀರ ತಲೆ ಕತ್ತು ಸಮಾನವಾಗಿರಬೇಕು. ಆಮೇಲೆ ಅಲುಗಾಡಬಾರ್ದು, ಆ ರೀತಿ ಸ್ಥಿರವಾಗಿ ಕೂತ್ಕೊಂಡು ತನ್ನ ಮೂಗಿನ ಅಗ್ರಭಾಗದ ಮೇಲೆ, ಅಂದರೆ ತನ್ನ ಮೂಗಿನ ತುದಿ ಇರುತ್ತಲ್ಲ ಅಲ್ಲಿ ದೃಷ್ಟಿಯನ್ನು ಇಟ್ಟು ಬೇರೆ ದಿಕ್ಕಿನ ಕಡೆ ನೋಡದೆ ಬ್ರಹ್ಮಚಾರಿಯ ವ್ರತದಲ್ಲಿ ಸ್ಥಿತನಾಗಿ ಭಯರಹಿತನಾಗಿ, ಯಾವುದೇ ರೀತಿಯ ಭಯ ಇರಬಾರ್ದು ನಮಗೆ, ಮತ್ತು ಸರಿಯಾಗಿ ಶಾಂತ ಅಂತಃಕರಣವಿರುವಂತಹ ಸಾವಧಾನ ಯೋಗಿ ಮನಸ್ಸನ್ನು ವಶ ಮಾಡಿಕೊಂಡು ನನ್ನಲ್ಲಿ ಚಿತ್ತವಿಡುವ ಅಂತಂದರೆ ನನ್ನಲ್ಲೇ ಅವನ ಚಿತ್ತ ಇರಬೇಕು ಅಂತ ಇಲ್ಲಿ ಕೃಷ್ಣ ಹೇಳ್ತಾ ಇರೋದಾಯ್ತಾ. ನನ್ನಲ್ಲಿ ಚಿತ್ತವಿಡುವ ಮತ್ತು ನನ್ನ ಪರಾಯಣನಾಗಿ ನನ್ನನ್ನೇ ಆರಾಧನೆ ಮಾಡ್ತಾ ಸ್ಥಿತನಾಗಬೇಕು. ಯಾವ ರೀತಿ ಕೂತ್ಕೊಂಡು ಏನೆಲ್ಲ ಮಾಡಬೇಕು ಅಂತಂದ್ರೆ ಒಂದು ಸ್ವಲ್ಪ ಭಯನೂ ಇರಬಾರ್ದು,
ಶಾಂತ ಅಂತಃಕರಣ ಇರಬೇಕು. ಈಗೇನು ಅಂದರೆ ಅರ್ಥ ಹೇಗೆ ಮಾಡ್ಕೋಬೇಕು ಅಂದರೆ, ಈಗ ನಾವು ಇದನ್ನು ಕೇಳ್ತಾ ಇದ್ದೀವಿ, ಕೇಳೋ ಕಡೆನೇ ನಮ್ಮ ಮನಸ್ಸಿರುತ್ತಾ? ಮನಸ್ಸಿಟ್ಕೊಂಡು ಕೇಳಿದಾಗ ಇದ್ರ ಕಡೆನೇ ಗಮನ ಇರುತ್ತೆ. ಆದರೆ ಆ ಮನಸ್ಸು ಎಷ್ಟು ಚಂಚಲವಾಗಿಬಿಟ್ಟಿದೆ ಅಂದರೆ, ಇಲ್ಲಿ ಕೇಳ್ತಾ ಇರ್ತೀವಿ, ಅಲ್ಲೆಲ್ಲೋ ನಮ್ಮ ಗಮನ ಇರುತ್ತೆ, ಇನ್ನೆಲ್ಲೋ ಗಮನ ಇರುತ್ತೆ. ಇದಾಗಿದ ಮೇಲೆ ಏನು ಮಾಡಬೇಕು, ಅಥವಾ ಇನ್ನೂ ಮುಗಿದಿಲ್ವಲ್ಲ ಇದು, ಇನ್ನೂ ಎಷ್ಟು ನಿಮಿಷ ಇದೆ, ಈ ಥರ ಎಲ್ಲ ನಮ್ಮ ಮನಸ್ಸು ಓಡುತ್ತಲ್ವಾ. ಆ ರೀತಿ ಎಲ್ಲ ಏನೂ ಇರಬಾರ್ದು. ಶಾಂತ ಅಂತಃಕರಣ ಅಂತಂದರೆ ಮನಸ್ಸು, ಬುದ್ಧಿ, ಚಿತ್ತ ಇವೆಲ್ಲವೂ ತಣ್ಣಗಾಗಿರ್ಬೇಕು. ಏನು ಅದರಲ್ಲಿ ಅಲೆಗಳಿರಬಾರ್ದು. ನಿಂತ ನೀರು ಹೇಗೆ ತೆಳ್ಳಗೆ ಕಾಣಿಸ್ತಾ ಇರುತ್ತೆ ನೋಡಿ, ಅಷ್ಟು ಶಾಂತವಾಗಿರಬೇಕು. ಆ ರೀತಿ ಯಾರು ಇರ್ತಾನೋ ಅವನು ಅಂಥ ಒಂದು ಚಿತ್ತ ಇಟ್ಕೊಂಡು, ಅಂಥ ಒಂದು ಮನಸ್ಸಿಟ್ಕೊಂಡು, ನನ್ನಲ್ಲೇ ಚಿತ್ತವನ್ನು ಇಟ್ಟು ನನ್ನ ಪರಾಯಣನಾಗಿ ಅವನು ಸ್ಥಿತನಾಗಬೇಕು. ಆಮೇಲೆ ವಶಪಡಿಸ್ಕೊಂಡಿರುವಂಥ ಮನಸ್ಸಿನ ಯೋಗಿ ಈ ರೀತಿ ಆತ್ಮವನ್ನು ನಿರಂತರವಾಗಿ ಪರಮೇಶ್ವರನಾದಂತಹ ನನ್ನ ಸ್ವರೂಪದಲ್ಲಿ ಇರಿಸಿ, ನನ್ನಲ್ಲಿರುವಂತಹ ಪರಮಾನಂದದ ಪರಾಕಾಷ್ಠ ರೂಪ ಶಾಂತಿಯನ್ನು ಅವನು ಪಡ್ಕೊಳ್ತಾನೆ. ನೋಡಿ, ನಮಗೆ ಶಾಂತಿ ಬೇಕು ಅಂತಂದರೆ ಏನೆಲ್ಲ ಮಾಡಬೇಕು ಅನ್ನೋದು ಗೊತ್ತಾಯ್ತಾ? ಬೇಡಪ್ಪ, ಶಾಂತಿನೂ ಬೇಡ, ಏನೂ ಬೇಡ, ಇದೆಲ್ಲ ಮಾಡೋದೇ ಬೇಡ ಅಂತ ಅಂದ್ಕೊಳ್ತಾ ಇದ್ದೀರಾ? ತುಂಬಾ ಆಸಕ್ತಿಯಿಂದ ಮಾಡಿದಾಗ ಅಂದರೆ ಏನು ಬೇಡ, ಕೇಳ್ತಾ ಕೇಳ್ತಾ ನಮಗಿದೆಲ್ಲ ಬಂದ್ಬಿಡುತ್ತೆ. ಈ ರೀತಿ ಎಲ್ಲ ಮಾಡಬೇಕು ಅಂತಲೇ ಇಲ್ಲ, ಕೇಳ್ತಾ 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 ನಮ್ಮ ಅಂತಃಕರಣ ಶುದ್ಧವಾಗ್ತಾ ಆಗ್ತಾ ಯಾವ ಸಮಯದಲ್ಲಿ ಏನು ಘಟನೆ ಬೇಕಾದರೂ ನಡಿಬೋದು. ಭಗವಂತನ ಅನುಗ್ರಹ ನಮ್ಗೆ ಯಾವಾಗ ಬೀಳುತ್ತೋ ಸುಲಭವಾಗಿ ನಾವು ಅವನ ಹತ್ರಕ್ಕೆ ಹೊರಟೋಗ್ತೀವಿ. ಅಂದರೆ ಅವನ ಹತ್ರ ಹೋಗೋದು ಅಂತಂದರೆ ಏನು, ಆ ಶಾಂತತೆ ಅನ್ನೋದು ನಮ್ಮಲ್ಲಿ ಬಂದ್ಬಿಡುತ್ತೆ ಅಂತ ಅರ್ಥ. ಆ ಶಾಂತತೆ ಬಂತು ಅಂತಂದರೆ ಅವನು ನಮ್ಮಲ್ಲಿ ಇದ್ದಾನೆ ಅಂತಲೇ ಅರ್ಥ. ಈಗಲೂ ಇದ್ದಾನೆ, ಆದರೆ ನಾವು ಅದ್ರ ಮೇಲೆ ಈ ಭೌತಿಕದ ಪರದೆಗಳನ್ನು ಬೇಕಾದಷ್ಟು ಹಾಕ್ಬಿಟ್ಟಿದ್ದೀವಿ. ಒಂದಲ್ಲ, ಈಗ ಒಂದೇ ಒಂದು ಇದ್ದರೆ ಮಸುಕಾಗಾದರೂ ಕಾಣಿಸುತ್ತೆ. ಆದರೆ ನಾವು ಹೆಂಗೆ ಹಾಕ್ಬಿಟ್ಟಿದ್ದೀವಿ ಅಂದರೆ ಅಲ್ಲಿ ದೇವ್ರು ಇದಾನ ಅನ್ನೋದೇ ನಮಗೆ ಡೌಟ್ ಬಂದ್ಬಿಟ್ಟಿದೆ. ಅಷ್ಟು ಪರದೆಗಳನ್ನು, ಅಷ್ಟು ಕೊಳಕನ್ನು ಅದ್ರ ಮೇಲೆ ಹಾಕಿ 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 ಕಂಪ್ಲೀಟಾಗಿ ಮುಚ್ಚಿಬಿಟ್ಟಿದ್ದೀವಿ. ಯಾವ ಕಡೆಯಿಂದನೂ ನಮಗೆ ಭಗವಂತ ಇದ್ದಾನೆ ಅಂತಲೇ ಅನಿಸೋದಿಲ್ಲ ನಮ್ಮೊಳಗಡೆ. ಆಯಿತಾ? ಅದಕ್ಕೆ ಇದನ್ನು ಕೇಳ್ತಾ ಇದ್ದಾಗ ಒಂದೊಂದೇ ಕ್ಲಿಯರ್ ಆಗ್ತಾ ಬರುತ್ತೆ. ಆಮೇಲೆ ಬರ್ತಾ 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 ನಮಗೆ ಸ್ವಲ್ಪ ಆದರೂ ನಮ್ಮ ಮನಸ್ಸಿಗೆ ಹೌದು, ನನಗೇನೋ ಒಂದು ಅನ್ನಿಸುತ್ತೆ, ಈ ರೀತಿ ಆಗ್ತಾ ಇದೆ, ಆನಂದದ ಅನುಭವ ಆಗ್ತಾ ಇದೆ ಅನ್ನೋದು ಒಂದು ಸ್ವಲ್ಪನಾದರೂ ಗೊತ್ತಾಗೋಕ್ಕೆ ಶುರುವಾಗುತ್ತೆ. ಆಮೇಲೆ 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 ಕ್ಲಿಯರ್ ಆಗಿಬಿಡುತ್ತೆ. ನಾವು ಎಷ್ಟರ ಮಟ್ಟಿಗೆ ಅದಕ್ಕೆ ಇಂಪಾರ್ಟೆನ್ಸ್ ಕೊಡ್ತೀವಿ, ಎಷ್ಟರ ಮಟ್ಟಿಗೆ ನಾವು ಅದನ್ನು ಕೇಳ್ತೀವಿ, ಯಾವ ರೀತಿ ಕೇಳ್ತೀವಿ, ಆಮೇಲೆ ಅದನ್ನು ಹೇಗೆ ಮನನ ಮಾಡ್ತೀವಿ, ಹೇಗೆ ಸ್ಮರಣೆ ಮಾಡಿ ಅದನ್ನು ನಾವು ಕೆಲಸ ಮಾಡ್ತೀವೋ ನಮ್ಮ ಒಳಗಡೆ, ಹೊರಗಡೆ ಮಾಡುವಂಥದ್ದಲ್ಲ. ಆಧ್ಯಾತ್ಮ ಅನ್ನೋದು ಹೊರಗಡೆದಲ್ವೇ ಅಲ್ಲ. ನಾವು ಅಂದ್ಕೊಂಡಿದ್ದೀವಿ ದೇವಸ್ಥಾನಕ್ಕೆ ಹೋಗಬೇಕು, ತೀರ್ಥಕ್ಷೇತ್ರಗಳಿಗೆ ಹೋಗಬೇಕು, ಅಲ್ಲಿ ಹೋಗಬೇಕು, ಮನೇಲಿ ಪೂಜೆ ಮಾಡಬೇಕು, ಇದು ಮಾಡಿಸ್ಬೇಕು, ಅದು ಮಾಡಿಸ್ಬೇಕು, ಏನೇನೋ ಮಾಡ್ತೀವಿ ನಾವು. ಅದು ಯಾವುದೂ ಬೇಕಾಗಿಲ್ಲ. ಇದೆಲ್ಲ ಅಧ್ಯಾತ್ಮ ಅಂತಂದರೆ ನಮ್ಮ ಒಳಗಡೆಯಿಂದ ಮಾಡುವಂಥ ಸಾಧನೆಗಳು. ನಾನು ಏನು ತಿಳ್ಕೊಳ್ತಾ ಇದ್ದೀನಿ, ಯಾವುದ್ರ ಬಗ್ಗೆ ತಿಳ್ಕೊಳ್ತಾ ಇದ್ದೀನಿ, ಅದು ನನ್ನ ಮನಸ್ಸಲ್ಲಿ ಎಷ್ಟು ಹೋಗ್ತಾ ಇದೆ, ನನ್ನ ಬುದ್ಧಿಗೆ ಎಷ್ಟು ತಿಳುವಳಿಕೆ ಬರ್ತಾ ಇದೆ, ನನ್ನ ಒಳಗಡೆ ಎಷ್ಟು ವಿವೇಕ ಜಾಗೃತವಾಗ್ತಾ ಇದೆ, ನನ್ನ ಒಳಗಡೆ ಇರುವಂತಹ ರಾಕ್ಷಸರು, ವಿಕಾರಗಳು ಅಂತ ಹೇಳ್ತೀವಲ್ಲ, ಅದೆಲ್ಲ ಎಷ್ಟು ಹೋಗ್ತಾ ಇದೆ, ಮತ್ತು ಒಳ್ಳೆಯ ಗುಣಗಳು ನನ್ನಲ್ಲಿ ಎಷ್ಟು ಬರ್ತಾ ಇದೆ, ನಾನು ಎಷ್ಟು ಚೇಂಜ್ ಆಗ್ತಾ ಇದ್ದೀನಿ, ಮತ್ತು ಭಗವಂತನಲ್ಲಿ ನನಗೆಷ್ಟು ಪ್ರೀತಿ ಆಸಕ್ತಿ ಎಲ್ಲ ಬರ್ತಾ ಇದೆ, ಅವನ ಬಗ್ಗೆ ತಿಳ್ಕೊಳ್ಳುವಂಥದ್ದು, ಅವನನ್ನು ಸೇವಿಸುವಂಥದ್ದು, ಇದೆಲ್ಲ ನನ್ನಲ್ಲಿ ಎಷ್ಟು ಹೆಚ್ಚಾಗ್ತಾ ಇದೆ. ಆಮೇಲೆ ಎಲ್ಲರನ್ನ ನೋಡುವಂಥ ರೀತಿ, ಮಾತಾಡಿಸುವಂಥ ರೀತಿ ಹೇಗಿದೆ, ಇದೆಲ್ಲ ಒಳಗಡೆ ನಡಿಬೇಕಾಗಿರುವಂಥದ್ದಲ್ವಾ. ನಾವು ಹೊರಗಡೆ ಹುಡ್ಕೊಂಡು ಹೋಗ್ತಾ ಇರ್ತೀವಿ, ಆದರೆ ಇದೆಲ್ಲ ಆಗಬೇಕಾಗಿರುವಂಥದ್ದು ಒಳಗಡೆ. ಅದಕ್ಕೆ ಇಲ್ಲಿ ಹೇಳ್ತಾ ಇದ್ದಾನೆ ಭಗವಂತ, ಅಂತಃಕರಣ ಶಾಂತವಾಗಬೇಕು, ನನ್ನಲ್ಲೇ ಚಿತ್ತ ಇಟ್ಟು ನನ್ನ ಪರಾಯಣನಾಗಿ ಅವನು ಸ್ಥಿತನಾಗಿರಬೇಕು. ಈ ರೀತಿ ಯಾರು ವಶಪಡಿಸ್ಕೊಂಡಿರುವಂಥ ಮನಸ್ಸಿರ್ತಾನೋ ಅವನು ಆತ್ಮವನ್ನು ನಿರಂತರವಾಗಿ ಪರಮಾತ್ಮನಲ್ಲೇ ಇಟ್ಕೊಂಡಿರ್ತಾನೆ. ಆಮೇಲೆ ಅವನಿಗೆ ಪರಮಾತ್ಮನ ಆ ಪರಾಕಾಷ್ಠ ರೂಪ ಅಂದರೆ ಒಂದು ಅಂತಿಮ ಸ್ಥಿತಿ ಅಂತ ಹೇಳ್ತೀವಲ್ವ, ಆ ಒಂದು ಮಟ್ಟಕ್ಕೆ ಹೋದಾಗ ನಮಗೇನು ಸಿಗುತ್ತೆ ಅಂದರೆ ಆ ಶಾಂತಿ ಅನ್ನೋದು ಅಲ್ಲಿ ಅಂತಿಮ ಸ್ಥಿತಿಯಲ್ಲಿ ಇರುತ್ತೆ. ಅದನ್ನು ಪಡ್ಕೊಳ್ತಾನೆ ಅಂತಂದ್ಬಿಟ್ಟು ಇಲ್ಲಿ ಭಗವಂತ ಅರ್ಜುನನಿಗೆ ಹೇಳ್ತಾ ಇದ್ದಾನೆ. ಮುಂದುವರೆದೇನಾಗುತ್ತೆ ಅಂತ ನಾವು ಮುಂದಿನ ಭಾಗದಲ್ಲಿ ತಿಳ್ಕೊಳ್ಳೋಣ. ಹರೇ ಕೃಷ್ಣ.